ಧರ್ಮಸ್ಥಳದ ಬುರುಡೆ ಪ್ರಕರಣ ಎಸ್ಐಟಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಈ ಸಂದರ್ಭದಲ್ಲಿಯೇ ಬುರುಡೆ ಪ್ರಕರಣಕ್ಕೆ ಹೊಸ ಟರ್ನು ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ಇಲ್ಲಿಯವರೆಗೂ ಈ ಪ್ರಕರಣದಲ್ಲಿ ಯಾರ್ಯಾರು ಬುರುಡೆ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ರೋ ಅವರಿಗೆ ಅಸಲಿ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಬುರುಡೆ ಪ್ರಕರಣದ ರದ್ದು ಕೋರಿ ಹಾಗಾಗಿಯೇ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಚಿನ್ನಯ್ಯ ಹೇಳಿಕೆಯನ್ನು ಆಧರಿಸಿ ಪ್ರಕರಣ ರದ್ದತಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತಿಮರೋಡಿ, ಮಠಣ್ಣನವರ್, ಜಯಂತ್, ವಿಠಲ್ಗೌಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಬುರುಡೆ ಪ್ರಕರಣ ಇದು. ಬಂಧನದ ಭೀತಿಯಿಂದ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಇವತ್ತು ಇದೇ ಅರ್ಜಿಯನ್ನ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಅಲ್ಲಿ ಕೋರ್ಟ್ ಯಾವ ರೀತಿಯ ಸೂಚನೆಯನ್ನು ಕೊಡುತ್ತೆ ಅನ್ನೋದು ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾರು ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡಿದ್ರೋ, ಯಾರು ಚಿನ್ನಯ್ಯ ಅನ್ನುವಂತಹ ಪಾತ್ರವನ್ನು ಹುಟ್ಟು ಹಾಕಿದ್ರೋ, ಯಾರು SIT ರಚನೆ ಆಗಬೇಕು ಅಂಥೇಳಿ ಒತ್ತಡವನ್ನು ಹಾಕಿದ್ರೋ, ಅದೇ ಗ್ಯಾಂಗಿಗೆ ಈಗ SIT ತನಿಖೆ ತಿರುಗುಬಾಣವಾಗಿದೆ. SIT ಇನ್ವೆಸ್ಟಿಗೇಷನ್ನಲ್ಲಿ SIT ಅಧಿಕಾರಿಗಳು ಯಾವಾಗ ನೋಟಿಸನ್ನು ಕೊಟ್ಟರೋ ಆಗ ಈ ಬುರುಡೆ ಗ್ಯಾಂಗಿಗೆ ಅಸಲಿ ಸಂಕಷ್ಟ ಶುರುವಾಯಿತು. ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಬಂಧಿಸ್ತೀವಿ ಅಂಥೇಳಿ SIT ಅಧಿಕಾರಿಗಳು ಹೇಳ್ತಾರೆ. SIT FIRನಲ್ಲಿ ಹಲವು ಲೋಪದೋಷಗಳಿದೆ. FIR ದಾಖಲು ವೇಳೆ ಪ್ರಕ್ರಿಯೆಯೇ ಸರಿ ಇರಲಿಲ್ಲ. 100 ಗಂಟೆಗೂ ಹೆಚ್ಚಿನ ಕಾಲ ನಮ್ಮನ್ನು ವಿಚಾರಣೆ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ ಹೇಳ್ತಾ ಇರುವಂತಹದ್ದಿದು. ಚಿನ್ನಯ್ಯನ 164 ಹೇಳಿಕೆಯಲ್ಲಿ ತಮ್ಮ ವಿರುದ್ಧವೂ ಕೂಡ ಆರೋಪಗಳಿಲ್ಲ. ಅಕ್ಟೋಬರ್ 24ರಂದು ವಿಚಾರಣೆಗೆ ಬರುವಂತೆ SIT ನೋಟಿಸ್ ಕೊಟ್ಟಿದೆ. ಆದರೂ ನೋಟಿಸನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. SIT FIRನಲ್ಲಿ ಲೋಪದೋಷಗಳಿದೆ, ಹಾಗಾಗಿ FIR ಅನ್ನೇ ಕ್ವಾಶ್ ಮಾಡಬೇಕು ಅನ್ನೋದು ಬುರುಡೆ ಗ್ಯಾಂಗ್ನ ಮನವಿ. ಈ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸುತ್ತಾ ಏನು ಮಾಡುತ್ತೆ ಅನ್ನೋದು ಕುತೂಹಲ. ಒಂದು ವೇಳೆ ಈ ಮನವಿ ರಿಜೆಕ್ಟ್ ಆಗಿದ್ದೇ ಆದರೆ ಈ ಬುರುಡೆ ಗ್ಯಾಂಗಿಗೆ ಅಸಲಿ ಸಂಕಷ್ಟ ಎದುರಾಗುತ್ತೆ. ಹಾಗಾದ್ರೆ ಬುರುಡೆ ಗ್ಯಾಂಗ್ ಯಾವ ರೀತಿ ಯೂಟರ್ನ್ ನೋಡಿತು ಈ ಬುರುಡೆ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. SIT FIRನಲ್ಲಿ ಹಲವು ಲೋಪದೋಷಗಳಿದ್ದಾವೆ. FIR ದಾಖಲು ವೇಳೆ ಪ್ರಕ್ರಿಯೆಯನ್ನ ಪೊಲೀಸರು ಸರಿ ಮಾಡಿಲ್ಲ. ಆ ಪ್ರಕ್ರಿಯೆಯೇ ತಪ್ಪು ಅಂತ ಹೇಳಿ ಕೂಡ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಿಟ್ ಅರ್ಜಿಯಲ್ಲಿ 100 ಗಂಟೆಗೂ ಹೆಚ್ಚಿನ ಕಾಲ ನಮ್ಮನ್ನು ವಿಚಾರಣೆ ಮಾಡಿದ್ದಾರೆ. ಇದೇ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ವಿಚಾರಣೆಗೆ ಕರೀತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೊಡುವಂತಹ ಹೇಳಿಕೆ ಇದು. ಈ ಹೇಳಿಕೆಯಲ್ಲಿ ಚಿನ್ನಯ್ಯ ನಮ್ಮ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖಿಸಿಲ್ಲ. ಹಂಗಿದ್ರು FIR ಯಾಕೆ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಇವರು. ಅಕ್ಟೋಬರ್ 24ರಂದು ವಿಚಾರಣೆಗೆ ಬರಬೇಕು ಅಂಥೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೋಟಿಸನ್ನು ಕೊಟ್ಟಿದೆ. ಆದರೂ ಕೂಡ ನೋಟಿಸ್ ನೀಡಿರೋದೇ ತಪ್ಪು. ಹಾಗಾಗಿ FIR ಅನ್ನೇ ರದ್ದುಗೊಳಿಸಿ ಅಂಥೇಳಿ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿರುವಂತಹ ಅಂಶ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾವ ಪ್ರಕರಣವನ್ನ ಮುನ್ನೆಲೆಗೆ ತಂದು ಧರ್ಮಸ್ಥಳಕ್ಕೆ ಮಸಿ ಬಳಿಬೇಕು ಅನ್ನುವಂತಹ ಪ್ಲಾನ್ ಇತ್ತೋ ಅದೇ ಈಗ ಬುರುಡೆ ಗ್ಯಾಂಗಿಗೆ ತಿರುಗುಬಾಣ ಆಗಿದೆ. ಯಾವಾಗ ಅವರು ಬುಡಕ್ಕೆ ಬಂತೋ ಈಗ FIR ಅನ್ನ ರದ್ದು ಮಾಡಬೇಕು ಅಂಥೇಳಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಬಟ್ ಈ ಬುರುಡೆ ಗ್ಯಾಂಗಿಗೆ ತಿರುಮಂತ್ರವಾಗಿದ್ದು ಎಲ್ಲಿ ಅಂತ ಹೇಳಿ, ಎಡವಿದ್ದೆಲ್ಲಿ ಅಂತ? ಖಂಡಿತ ಪ್ರೇಮ, ಯಾಕಂದ್ರೆ ಒಂದಂತೂ ಸ್ಪಷ್ಟ. ಯಾಕೆ ಅಂದರೆ ಬುರುಡೆ ಗ್ಯಾಂಗನ್ನ ಬುಡಕ್ಕೆ ಬಿಸಿನೀರು ಯಾವಾಗ ಬರುತ್ತೋ ಬಿಸಿನೀರಿನ ಶಾಖವನ್ನು ತಡಿಲಕ್ಕಾಗದೆ ಈಗ ಪ್ರಕರಣವನ್ನು ರದ್ದನ್ನು ಮಾಡಿಕೊಡಿ ಅಂತೇಳಿ ಹೈಕೋರ್ಟ್ನ ಮನವಿಗೆ ಹೋಗಿರೋಂಥದ್ದು. ಯಾಕೆಂದರೆ ಇದುವರೆಗೆ ನಡೆದಂಥ ಬೆಳವಣಿಗೆಗಳಿತ್ತು. ಆ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇದೇ ಬುರುಡೆ ಗ್ಯಾಂಗು ಸುಪ್ರೀಂ ಕೋರ್ಟ್ ತನಕನೂ ಹೋಗಿತ್ತು, ಅರ್ಜಿಯನ್ನು ಹಾಕಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚಿಮಾರಿಯನ್ನು ಹಾಕಿಸ್ಕೊಂಡು ಹೊರಗಡೆ ಬಂದಿತ್ತು. ಹೊರಗಡೆ ಬಂದಾದ ಬಳಿಕ ಇಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮಿಸ್ಗೈಡನ್ನು ಮಾಡುವಂಥದ್ದು, ಅದಾದ ನಂತರ SIT ರಚನೆಯನ್ನು ಮಾಡುವಂಥದ್ದು. SITನ ರಚನೆಯನ್ನು ಮಾಡಿ ತಮಗೆ ಬೇಕಾದಂಥ ರೀತಿಯಲ್ಲಿ ಚಿನ್ನಯ್ಯ ಹೇಳಿದ ಕಡೆ ಎಲ್ಲ ಕೂಡ ಗುಂಡಿ ತೆಗೆಸುವಂಥ ಕೆಲಸಗಳನ್ನು ಮಾಡಿದ್ರು. ಗುಂಡಿಗಳನ್ನು ತೆಗೆಸಿದ್ರು. ಜೊತೆಗೆ ಎಷ್ಟು ಲಕ್ಷಗಟ್ಟಲೆ ಹಣವನ್ನು ಕೂಡ ಅವರು ವ್ಯಯವನ್ನು ಮಾಡಿಸಿದ್ರು. ಜೊತೆಗೆ ಯಾವಾಗ ಲಕ್ಷ ಹಣ ವ್ಯಯ ಆಗ್ತಾ ಇದೆ ಅಂತ ಗೊತ್ತಾಯಿತು, ಜೊತೆಗೆ ಬುರುಡೆ ಚಿನ್ನಯ್ಯನು ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾನೆ ಅಂತ ಗೊತ್ತಾದ ಬಳಿಕ SIT ಅಧಿಕಾರಿಗಳು ಆತನನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ಬಳಿಕ ಅದಕ್ಕೆ ಕಾನ್ಸ್ಪರೆಸಿ ಮಾಡಿದಂಥವ್ರು ಅಂದರೆ ಏನು ಮಹೇಶ್ ತಿಮರೋಡಿ ಇರ್ಬೋದು, ಜೊತೆಗೆ ಗಿರೀಶ್ ಮಟ್ಟಣ್ಣ ಇರ್ಬೋದು, ವಿಠಲ್ಗೌಡ ಇರ್ಬೋದು. ಅಂದರೆ ವಿಠಲ್ಗೌಡನೇ
ಒಂದು ಬುರುಡೆಯನ್ನು ತೆಗೆದುಕೊಡ್ತಾನೆ. ಬುರುಡೆಯನ್ನು ತೆಗೆದುಕೊಂಡು ಕೊಟ್ಟು ಅದನ್ನ ಚಿನ್ನೆಯನ್ನ ಕೈಲಿ ಕೊಟ್ಟು ಚಿನ್ನೆಯನ್ನಿಂದ SIT ಅಧಿಕಾರಿಗಳಿಗೆ ಕೊಡಿಸುವಂತ ಕೆಲಸಗಳನ್ನು ಕೂಡ ಮಾಡಿದ. ಇದೆಲ್ಲ ಕೂಡ ಪ್ರಕ್ರಿಯೆಗಳು ನಡೀತಾ ಇತ್ತು. ಎಲ್ಲ ಪ್ರಕ್ರಿಯೆಗಳು ನಡೆದು ಕೊನೆಗೆ ಸರ್ಕಾರ ಒಂದು ಸೂಚನೆಯನ್ನು ಕೊಡುತ್ತೆ. ಸರ್ಕಾರ ಸೂಚನೆಯನ್ನು ಕೊಡುವಂಥದ್ದು ಬೇಗ ತನಿಖೆಯನ್ನು ಮುಗಿಸಿ ಅದಕ್ಕೆ ದೋಷಾರೋಪ ಪಟ್ಟಿ ಏನಿದೆ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ಅಂತೇಳಿ ಸೂಚನೆ ಕೊಟ್ಟ ಬಳಿಕ ಮತ್ತೆ SIT ಅಧಿಕಾರಿಗಳು ಈ 4 ಜನರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಯಾವಾಗ 4 ಜನರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಸಾಮಾನ್ಯವಾಗಿ ಇವರಿಗೆ ಭಯ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಭಯ ಹೆಚ್ಚಾಗುವಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಬಂಧನಕ್ಕೆ ಒಳಪಡಿಸ್ತಾರೆ. ಅಂದ್ರೆ ಅವರು ತಮ್ಮ ಹಾಕಿರುವಂತ ಅರ್ಜಿ ಏನಿತ್ತು ಅರ್ಜಿಯಲ್ಲಿ ಹೇಳುವಂಥದ್ದು, ನಾವು ಈಗಾಗಲೇ 100 ಗಂಟೆಗೂ ಹೆಚ್ಚು ಗಂಟೆ ಅವರ ವಿಚಾರಣೆಗೆ SIT ಅಧಿಕಾರಿಗಳ ವಿಚಾರಣೆಗೆ ಹೋಗಿದ್ದೀವಿ. ಜೊತೆಗೆ ಅವರು ಕೇಳಿದಂತ ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಪೂರಕವಾದ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಇದೆಲ್ಲಾನು ಕೂಡ ಕೊಟ್ಟರು ಕೂಡ ಈಗ ಒತ್ತಡಕ್ಕೆ ಮಾಡಿದು ನಮ್ಮನ್ನ ಬಂಧನಕ್ಕೆ ಒಳಪಡಿಸಬಹುದು. ಮತ್ತು SIT ಅಧಿಕಾರಿಗಳು FIR ಅನ್ನ ರಿಜಿಸ್ಟರ್ ಮಾಡಿರುವಂತದ್ದೇ ಕಾನೂನು ಬಾಹಿರ ಮತ್ತು ಅದು ಸರಿಯಾದ ಕಾನೂನು ಪ್ರಕ್ರಿಯೆಗಳನ್ನ ಫಾಲೋ ಅಪ್ ಅನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳನ್ನ ತಮ್ಮ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇವತ್ತು ಸರಿಸುಮಾರು 4 ಗಂಟೆಗೆ ಅರ್ಜಿ ವಿಚಾರಣೆಗೆ ಹೈಕೋರ್ಟ್ ನಲ್ಲಿ ಬರ್ತಾ ಇದೆ ಮತ್ತು ಸರ್ಕಾರದ ಪರ ವಕೀಲರು ಇದ್ರ ಬಗ್ಗೆ ಯಾವ ರೀತಿಯ ಸ್ಟ್ಯಾಂಡ್ ಅನ್ನ ಕೊಡ್ತಾರೆ, ಜೊತೆಗೆ ಈ ಏನು 4 ಜನ ಏನಿದ್ದಾರೆ 4 ಜನ FIR ನ ಸ್ಕ್ವಾಶ್ಗೆ ಏನು ಹೋಗಿದ್ದಾರೆ ಅವರ ಪಾತ್ರಗಳ ಬಗ್ಗೆನೂ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಬೆಳವಣಿಗೆಗಳ ಮೇಲೆ ಆಧಾರದ ಮೇಲೆ ಮುಂದಿನ ಪ್ರಕ್ರಿಯೆಗಳಾಗ್ತವ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಇವತ್ತೇನಾದ್ರೂ ಸ್ಟೇಯನ್ನು ಕೊಟ್ಟರೆ ಅಥವಾ ಬಲವಂತದ ಕ್ರಮಗಳನ್ನ ಕೈಗೊಳ್ಳಬೇಡಿ ಅಂತ ಏನಾದರೂ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟರೆ ಅವರಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ. ಆದ್ರೆ ಅದಕ್ಕೆ ಸರ್ಕಾರಿ ಪರ ವಕೀಲರು ಯಾವ ಅಂಶಗಳನ್ನ ಹೈಕೋರ್ಟ್ನ ಮುಂದಿಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಇವರ ಪಾತ್ರಗಳಿದೆ ಅನ್ನೋದ್ರ ಬಗ್ಗೆ ಎಸ್ಟಾಬ್ಲಿಷ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.